ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ರಮಮರಾಸುರ ಸಿದ್ಧವಂದ್ಯಂ ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಮೋಹನದಾಸ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ಅತಃಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ ಅಂತ ಎಲ್ಲ ಶಾಸ್ತ್ರಗಳಲ್ಲಿ ಅನ್ನದಾನ ಇದು ಬಹಳ ದೊಡ್ಡದು ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಅನ್ನದಾನ ಯಾಕೆ ಶ್ರೇಷ್ಠ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿ ಏನೇ ಕೊಟ್ಟರೂ ಕೂಡ ಅದಕ್ಕೆ ತೃಪ್ತಿ ಇರುವುದಿಲ್ಲ. ಇನ್ನೂ ಬೇಕು ಇನ್ನೂ ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಆದರೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿಬಿಟ್ರೆ ಸಾಕು ಸಾಕು ಅಂತಂತಾನೆ. ಹಾಗಾಗಿ ಆ ತೃಪ್ತಿ ಬರೋದು ಅನ್ನದಿಂದ. ಆದರೆ ಬಹಳ ಸುಂದರವಾದ ಮಾತು ಹೇಳ್ತಾರೆ, ಅನ್ನದಿಂದ ಕ್ಷಣಿಕಾ ತೃಪ್ತಿ. 3 ತಾಸಾಯಿತು ಅಂದ್ರೆ ಮತ್ತೆ ಹಸಿವೆ ಆಗುತ್ತೆ, ಮತ್ತೆ ಬೇಕು ಅಂತ ಅನಿಸುತ್ತೆ. ಆದರೆ ಜ್ಞಾನ ಇದು ಜೀವನ ಪೂರ್ತಿ ತೃಪ್ತಿ ಕೊಡ್ತಕ್ಕಂಥದ್ದು. ಯಾವಜ್ಜೀವಂಚ ವಿದ್ಯೆಯ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ವಿಜಯದಾಸರ ಸ್ಮರಣೆ ಮಾಡಿದರೆ ವಿಜ್ಞಾನ ವಿಮಲಂ ಶಾಂತಂ. ಶಾಂತ ಅಂತನ್ನೋ ಶಬ್ದಕ್ಕೆ ಪರಮಾತ್ಮ 11ನೇ ಸ್ಕಂದದಲ್ಲಿ ಉದ್ಧವರಿಗೆ ಉಪದೇಶ ಮಾಡುವಾಗ ಶಮೋ ಮನ್ನಿಷ್ಠತಾ ಬುದ್ಧೇಹೇ, ಶಮ ಶಮ ಅಂದರೆ ದೇವರಲ್ಲಿ ನಿರಂತರವಾಗಿ ಬುದ್ಧಿಯನ್ನು ಇಡುವಂಥವರು ಯಾರೋ ಅವರಿಗೆ ಶಾಂತರು ಅಂತ ಕರೀತಾರೆ. ಹಾಗಾಗಿ ಶಾಂತಿ ಅಂತಂದ್ರೆ ನಾವು ಏನೋ ತಪ್ಪು ತಿಳಿದುಕೊಳ್ತೇವೆ. ಇವರು ಬಹಳ ಶಾಂತರಿದ್ದಾರೆ ಅಂದರೆ ಸಿಟ್ಟಿಗೆ ಬರುವುದಿಲ್ಲ ಅಂತ ನಮ್ಮ ಅಭಿಪ್ರಾಯ ಇರುತ್ತೆ. ಹಾಗಲ್ಲ. ಶಾಂತರು ಅಂತನ್ನೋ ಶಬ್ದಕ್ಕೆ ದೇವರಲ್ಲಿ ಮನಸ್ಸಿಟ್ಟವರು ಅಂತ ಅರ್ಥ. ಹಾಗಾಗಿ ಆ ರೀತಿಯಲ್ಲಿ ದೇವರಲ್ಲಿ ಮನಸ್ಸನ್ನು ಇಡುವಂತಹ ಜ್ಞಾನವನ್ನ ಕೊಡತಕ್ಕಂಥವರು ವಿಜಯದಾಸರು. ಸ್ವತಃ ತಾವು ಆ ರೀತಿಯಲ್ಲಿ ನಡೆದುಕೊಂಡಿರ್ತಕ್ಕಂಥವು. ಹೀಗಾಗಿ ಅವರ ಅನುಗ್ರಹವನ್ನು ಪಡೆದ ಯಾರೇ ಅವರ ಚರಿತ್ರೆಯನ್ನು ನೋಡಿದಾಗ, ಯಾರೇ ಅವರ ಅನುಗ್ರಹವನ್ನು ಪಡೆದಿದ್ದಾರೆ ಅಂದರೆ ಎಲ್ಲರೂ ಭಗವಂತನ ವಿಶಿಷ್ಟವಾದ ಭಕ್ತಿಯನ್ನು ಮಾಡಿದ ವ್ಯಕ್ತಿಗಳೇ ಕಂಡಿದ್ದಾರೆ. ಅಂಥ ಅದ್ಭುತವಾಗಿರ್ತಕ್ಕಂಥವು. ಹಾಗಾಗಿ ಆ ನಿಟ್ಟಿನಲ್ಲಿ ಸಣ್ಣ ವಯಸ್ಸಿನಲ್ಲೇನೆ ರೋಗಗ್ರಸ್ತವಾಗಿ ತಾಯಿಯ ಸಮೇತವಾಗಿ ನದಿಯಲ್ಲಿ ಬೀಳಲಿಕ್ಕೆ ಹೋಗುವಂತಹ ಅವಸ್ಥೆ ಬಂದಿರತಕ್ಕಂತಹ ಸಮಯದಲ್ಲಿ ವಿಜಯದಾಸರು ರಕ್ಷಣೆ ಮಾಡಿದರೆ ಮುಂದೆ ಅವರು ಎಷ್ಟು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಜ್ಞಾನವನ್ನು ಪಡೆದರು, ಯಾವ ರೀತಿಯಲ್ಲಿ ದೇವರ ಭಕ್ತರಾದರು ಅಂತನ್ನೋದನ್ನ ಮೋಹನದಾಸರ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಜ್ಞಾನದಾನ ಅಂತನ್ನೋದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಹೀಗಾಗಿ ಜ್ಞಾನದಾನವನ್ನು ವಿಜಯದಾಸರು ಎಷ್ಟು ಮಾಡಿದರು ಅಂತಂದರೆ ಅದಕ್ಕೆ ಲೆಕ್ಕವೇ ಇಲ್ಲ. ಒಂದರ್ಥದಲ್ಲಿ ಹೇಳಬೇಕು ಅಂತಂದರೆ, ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ,
ಆಡು ಮುಟ್ಟದ ಹುಲ್ಲಿಲ್ಲ ಅಂತ. ಹಾಗೆ ವಿಜಯದಾಸರು ಮುಟ್ಟದೇ ಇರತಕ್ಕಂತಹ ವಿಷಯಗಳೇ ಇಲ್ಲ. ಎಲ್ಲ ವಿಷಯಗಳು, ಸೃಷ್ಟಿ ಸ್ಥಿತಿ ಲಯ, ಬೇರೆ ಬೇರೆ ವಿಚಾರಗಳು ಎಲ್ಲವೂ ಕೂಡ ಒಂದರ್ಥದಲ್ಲಿ ನೋಡಿದಾಗ ಪುರಂದರದಾಸರೇ ವಿಜಯದಾಸರು ಅಂತನ್ನುವಂತಹ ಮಾತನ್ನು ಕೇಳ್ತೇವೆ. ಯಾಕೆಂದ್ರೆ ಪುರಂದರದಾಸರು 4,75,000 ಕೃತಿಗಳನ್ನು ರಚನೆ ಮಾಡಿ ಮುಂದೆ 25,000 ಕೃತಿಗಳನ್ನ ವಿಜಯದಾಸರಾಗಿ ಮಾಡಿದರು ಅಂತ ಕೇಳ್ತೇವೆ. ಹಾಗಾಗಿ ಆ ನಿಟ್ಟಿನಲ್ಲಿ ಅಷ್ಟು ಅದ್ಭುತವಾಗಿರತಕ್ಕಂತಹ ವಿಚಾರಗಳನ್ನು ಯಾವುದೇ ತೆಗೆದುಕೊಂಡ್ರಿ ಎಲ್ಲದರ ಬಗ್ಗೂ ಒಂದೊಂದು ರೀತಿಯಲ್ಲಿ ಹೇಳ್ತಾ, ಆ ವಿಷಯಗಳನ್ನು ಹೇಳ್ತಾ, ದೇವರಲ್ಲಿ ಭಕ್ತಿ, ವಿಶಿಷ್ಟವಾಗಿರ್ತಕ್ಕಂತಹ ಶಾಸ್ತ್ರದ ನೀತಿಗಳನ್ನು ತಿಳಿಸುವಂತಹ ಒಂದು ವೈಖರಿಯವು ಅದ್ಭುತವಾಗಿರ್ತಕ್ಕಂಥ. ಹಾಗಾಗಿ ಆ ನಿಟ್ಟಿನಲ್ಲಿ ವಿಜಯದಾಸರು ಭಾರಿ ಅದ್ಭುತವಾಗಿರ್ತಕ್ಕಂತಹ ಜ್ಞಾನದಾನವನ್ನು ಮಾಡಿದವರು. ಇದೊಂದು ತಿಳಿದುಕೊಳ್ಳೋದಾದರೆ ಅವರ ಅನ್ನದಾನವೂ ಹಾಗೆ ಇತ್ತು ಅಂತ ಕೇಳ್ತೇವೆ. ಯಾಕೆ ಅಂದರೆ ಅವರೇ ತಮ್ಮ ಮತ್ತೆ ಪ್ರಸಿದ್ಧವಾದ ಪದ್ಯದಲ್ಲಿ ಹೇಳ್ತಾರೆ, ಒಂದು ಕಾಲಕ್ಕೆ ಒಬ್ಬ ಹೆಂಗಸಿಗೆ ಹೊಟ್ಟೆಗೆ ಹಾಕುವುದಕ್ಕೆ ತಬ್ಬಿಬ್ಬುಗೊಂಡೆನ ಹಿಂದೆ ನಿರ್ಭರದಲ್ಲಿ ಇನ್ನು ಸರ್ವರ ಕೂಡುಂಬ ಹಬ್ಬದೂಟವನುಂಡೆ ಹರಿಯೇ ಅಂತ. ಆ ಕಾಲದಲ್ಲಿ ವಿಜಯದಾಸರ ಜೀವನ ಚರಿತ್ರೆ ಬಹಳ ವಿಚಿತ್ರ. ಒಂದು ಕಾಲದಲ್ಲಿ ಅವರಿಗೆ ತಿನ್ಲಿಕ್ಕೆ ಗತಿ ಇದ್ದಿಲ್ಲ, ತಿನ್ಲಿಕ್ಕೆ ಎಲ್ಲ ಅನುಕೂಲ ಇದ್ದಾಗ ತಿನ್ಲಿಕ್ಕೆ ಅವರು ತಯಾರಾಗಲಿಲ್ಲ. ಇದು ವಿಚಿತ್ರ. ಇಷ್ಟು ಅವರ ಜೀವನದಲ್ಲಿ ನಾವು ಕಾಣ್ತೇವೆ ಅಂತ ವೈರಾಗ್ಯ. ಹಾಗಾಗಿ ಆ ರೀತಿಯಲ್ಲಿ ವಿಜಯದಾಸರು ತಮ್ಮ ಜ್ಞಾನದ ಒಂದು ಪಾರಮ್ಯವನ್ನು ಮೆರೆದಿರತಕ್ಕಂಥವರು. ಅನೇಕ ವಿಧವಾಗಿರತಕ್ಕಂಥದ್ದು. ಇದರಲ್ಲಿ ನಾನು ಒಂದು 2 ವಿಷಯಗಳನ್ನು ಹೇಳಿ ಮುಗಿಸ್ತೇನೆ. ದಾನ ಅಂತ ಬಂದಾಗ ದಾನದ ಬಗ್ಗೆ ನಮಗೆ ಸ್ವಲ್ಪ ಇದನ್ನು ತಿಳಿದುಕೊಳ್ಬೇಕಾಗತ್ತೆ. ದಾನವನ್ನು ನಾವು ಹೇಗೆ ಮಾಡಬೇಕು, ಮಾಡಿದ ಮೇಲೆ ಹೇಗಿರಬೇಕು ಅನ್ನೋದಕ್ಕೆ ಮಹಾಭಾರತದಲ್ಲಿ ಒಂದು ಸುಂದರವಾದ ಕಥೆ ಬರ್ತದೆ. ನಾವೆಲ್ಲ ಬೇರೆ ಬೇರೆ ಕಡೆಗೆ ಏನೇನೋ ದಾನ ಮಾಡ್ತೇವೆ. ದಾನ ಮಾಡಿದಾಗ ನಮ್ಮ ಬುದ್ಧಿ, ನಮ್ಮ ಮನಸ್ಸಿನಲ್ಲಿ ಹೇಗಿರ್ತದೆ, ಯಾವ ವಿಚಾರ ಇರಬೇಕು ಅನ್ನುವುದಕ್ಕೆ ಒಂದು ಸುಂದರವಾದ ಚರಿತ್ರೆಯನ್ನ ಮಾರ್ಕಾಂಡೇಯರು ಯುಧಿಷ್ಠಿರನಿಗೆ ವನಪರ್ವದಲ್ಲಿ ಈ ಮಾತನ್ನು ತಿಳಿಸ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ. ಏನು ಅಂದರೆ, ಯಯಾತಿಯ 4 ಜನ ಮಕ್ಕಳು. ಯಯಾತಿಗೆ 4 ಜನ ಮಕ್ಕಳು. ಆ ಮಕ್ಕಳು ಬೇರೆ, ಇವರು ಮಗಳ ಮಕ್ಕಳು ಬೇರೆ ಬೇರೆ ಪುರುಷರಿಂದ ಹುಟ್ಟಿರ್ತಕ್ಕಂಥವರು. ಅಷ್ಟಕ, ವಸುಮನ, ಪ್ರತರ್ಧನ, ಶಿಬಿ ಅಂತನ್ನುವಂಥ 4 ಜನ ಮಕ್ಕಳು. ಈ 4 ಜನ ಮಕ್ಕಳು ಒಳ್ಳೆ ವ್ಯಕ್ತಿಗಳು. ಚರಿತ್ರೆಯಲ್ಲಿ ಅವರ ಹೆಸರು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅವರು 4 ಜನ ಉತ್ತಮವಾದ ಕರ್ಮವನ್ನು ಮಾಡಿ ಒಂದು ರಥದಲ್ಲಿ ಕುಳಿತುಕೊಂಡು ಹೋಗ್ತಾ ಇದ್ರಂತೆ. ಹೋಗುವಾಗ ನಾರದರು ಬಂದಾಗ ಮಹಾಜ್ಞಾನಿಗಳು ಬಂದಿದ್ದಾರೆ ಅಂತ ಅವರನ್ನು ರಥದಲ್ಲಿ ಕೂಡಿಸಿಕೊಂಡ್ರು. ಜ್ಞಾನಿಗಳು ಬಂದಾಗ ಎಂದಿಗೂ ಕೂಡ ಅವರ ಜೊತೆಗೆ ಇರುವಾಗ ಕಾಲವನ್ನು ವ್ಯರ್ಥ ಕಳಿಬಾರದಂತ. ಏನಾದರೂ ವಿಚಾರಗಳನ್ನು ಕೇಳಿ ತಿಳಿದುಕೊಳ್ಬೇಕು. ನಮಗೆ ತಿಳಿದೇ ಇರತಕ್ಕಂತಹ ವಿಚಾರಗಳು ಅಥವಾ ತಿಳಿದ ವಿಷಯಗಳಲ್ಲಿ ಸಂದೇಹ ಬಂದರೆ ಅದನ್ನು ಕೇಳಿ ಪರಿಹಾರ ಮಾಡಿಕೊಳ್ಬೇಕು. ಒಟ್ಟಾರೆ ಜ್ಞಾನಿಗಳ ಸಂಘವಾದಾಗ ವ್ಯರ್ಥ ಕಾಲ ಕಳಿಬಾರದು. ಯದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ. ಹಾಗಾಗಿ ಆ ರೀತಿಯಲ್ಲಿ ಅದನ್ನ ಸ್ವೀಕಾರ ಮಾಡ್ತಾ ಇರಬೇಕು ಅನ್ನೋದಕ್ಕಾಗಿ ಅವರಿಗೇನೋ ಒಂದು ಕುತೂಹಲ ಬಂತು. ಅವರೆಲ್ಲ ಕುಚೇಷ್ಟೆ ಮಾಡುವುದಕ್ಕಾಗಿ ಅಥವಾ ತಮಗೇನೋ ಒಂದು ಕುತೂಹಲದಿಂದ ನಾರದರಿಗೆ ಕೇಳಿದರು, ಸ್ವಾಮಿ, ನಾವು ಅದ್ಭುತವಾಗಿರ್ತಕ್ಕಂತಹ ಮತ್ತೆ ಪುಣ್ಯವನ್ನು ಮಾಡಿದ್ದೇವೆ, ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೇವೆ, ನಮಗೆ ಸ್ವರ್ಗ ಆಗುವುದು ಗ್ಯಾರಂಟಿ, ಅದರೊಳಗೇನು ಸಂದೇಹವೇ ಇಲ್ಲ. ಆದರೆ ಸ್ವರ್ಗದಿಂದ ನಮ್ಮಲ್ಲಿ 4 ಜನರಲ್ಲಿ ಯಾರು ಮೊದಲಿಗೆ ಚ್ಯುತರಾಗ್ತಾರೆ, ಸ್ವರ್ಗದಿಂದ ಯಾರು ಕೆಳಗೆ ಬೀಳುತ್ತಾರೆ? ಯಾಕೆಂದ್ರೆ ಇಲ್ಲಿ ಹಣ ಇದ್ದವನು ಹೇಗೆ ಬದುಕ್ತಾನೋ ಸ್ವರ್ಗದಲ್ಲಿ ಪುಣ್ಯ ಇದ್ದವನು ಹಾಗೆ ಬದುಕ್ತಾನೆ. ಪುಣ್ಯ ಮುಗಿದ ಮೇಲೆ ಅವನನ್ನು ಕೆಳಗೆ ಹಾಕಿಬಿಡ್ತಾರೆ, ಅಷ್ಟೇ ಮುಗಿದೋಯ್ತು. ಹಾಗಾಗಿ ಆ ಪುಣ್ಯಕ್ಕೆ ಸ್ವರ್ಧನ ಅಂತ ಕರೀತಾರೆ, ಸ್ವರ್ಗದ ಧನ. ಹೀಗಾಗಿ ಪುಣ್ಯ ಇರೋ ತನಕ ಸ್ವರ್ಗದಲ್ಲಿ ವಾಸ ಮಾಡ್ತಾರೆ, ಆಮೇಲೆ ವಾಸ ಮಾಡ್ಲಿಕ್ಕೆ ಆಗುವುದಿಲ್ಲ. ಹೀಗಾಗಿ
ನಮ್ಮಲ್ಲಿ ಯಾರು ಬೇಗನೆ ಚ್ಯುತರಾಗ್ತಾರೆ, ಪುಣ್ಯವನ್ನು ಕಳೆದುಕೊಳ್ತಾರೆ, ಅದನ್ನು ಹೇಳಬೇಕು ಅಂತ ನಾರದರು ತಕ್ಷಣಕ್ಕೆ ಹೇಳ್ತಾರೆ, ಅಷ್ಟಕ ಮೊದಲಿಗೆ ನೀನು ಕೆಳಗೆ ಬೀಳ್ತಿ ಅಂತ. ಯಾಕೆ ಅಂತ ಕೇಳಿದ, ಅವನಿಗೆ ಕುತೂಹಲವಾಯ್ತು. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ನಾರದರು ಹೇಳ್ತಾರೆ, ಅಷ್ಟಕನ ಮನೆಗೆ ಒಂದು ದಿವಸ ನಾರದರು ಬಂದ್ರಂತ. ನಾರದರು ಬಂದಾಗ ಅವರನ್ನ ರಥದಲ್ಲಿ ಕೂಡಿಸಿಕೊಂಡು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕರೆದೊಯ್ತಾ ಇದ್ದ, ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕರೆದೊಯ್ತಾ ಇದ್ದ. ಮಧ್ಯದಲ್ಲಿ ದೊಡ್ಡ ಅರಣ್ಯ. ಆ ಅರಣ್ಯದಲ್ಲಿ ಸಾವಿರಾರು ಆಕಳುಗಳು ಮೇಯ್ತಾ ಇತ್ತು. ಒಂದು ಆಕಳು ಬಂದ್ರೇನೆ ಎಷ್ಟು ಅದ್ಭುತ ಅಂತೇಳಿ ನಾವು ಕೈ ಮುಗಿತೇವೆ, ಪ್ರದಕ್ಷಿಣೆ ಹಾಕ್ತೇವೆ, ಅದನ್ನ ಬಲಗಡೆ ಮಾಡ್ಕೊಂಡು ಹೋಗ್ತೇವೆ, ನಮ್ಮ ಕರ್ಮ ಶುಭವಾಯಿತು, ಒಳ್ಳೇದಾಗತ್ತೆ ಅಂತ ಅನ್ಕೊಳ್ತೇವೆ. ಅಷ್ಟು ಆಕಳುಗಳನ್ನು ನೋಡಿದಾಗ ನಾರದರಿಗೆ ಬಹಳ ಸಂತೋಷವಾಯಿತು. ಆಗ ಅವರು ನಮಸ್ಕಾರ ಮಾಡಿ, ಎಷ್ಟು ಆಕಳುಗಳಿದೆ, ಯಾರ್ದಿದು ಆಕಳು ಅಂತ ಕೇಳಿ. ಅದಕ್ಕೆ ಅಷ್ಟಕ ಅವನು ಉತ್ತರ ಕೊಡ್ತಾನೆ. ಕೊಡುವಂತಹ ರೀತಿ ಹೇಗಿರುತ್ತದೆ ಮಹಾಭಾರತ ಚೆನ್ನಾಗಿ ವರ್ಣನೆ ಮಾಡ್ತದೆ. ಆ ಅಷ್ಟಕ ಹೇಳ್ತಾನೆ, ಸ್ವಾಮಿ, ಒಂದು ಕಾಲದಲ್ಲಿ ಇದು ನನ್ನದಿತ್ತು, ಈಗ ಇದು ನನ್ನದಲ್ಲ, ನಾನು ದಾನ ಕೊಟ್ಟು ಬಿಟ್ಟೆ ಅಂತ ಹೇಳಿದ. ನಾರದರು ಹೇಳ್ತಾರೆ, ದಾನ ಕೊಡೋದು ಯಾಕೆ? ಇದಂ ನಮಮ, ಇದನ್ನು ಕೊಟ್ಟ ಮೇಲೆ ಇದು ನನ್ನದಲ್ಲ. ನನ್ನದಲ್ಲ ಅಂತನ್ನೋದು ಕೇವಲ ಬಾಯಿಯಿಂದ ಅಲ್ಲ, ಮನಸ್ಸಿನಿಂದ ಬರ್ಬೇಕು. ಇನ್ನು ಎಂದಿಗೂ ಅದರ ಬಗ್ಗೆ ಅವನು ಚಿಂತನೆ ಮಾಡಬಾರದು. ಹೀಗಾಗಿ ನೀನೇನ್ ಮಾಡಿದಿ, ದಾನ ಕೊಟ್ಟ ಮೇಲೂ ಕೂಡ ಒಂದು ಕಾಲಕ್ಕೆ ಇದು ನನ್ನದಿತ್ತು ಅಂತ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀಯಲ್ಲಪ್ಪ, ಅದಕ್ಕಾಗಿ ನೀನು ಸ್ವರ್ಗದಿಂದ ಮೊದಲಿಗೆ ಕೆಳಗೆ ಬೀಳ್ತಿ ಅಂತ ಹೇಳಿಬಿಟ್ಟು. ಆಮೇಲೆ ಅಷ್ಟಕರಿಗೆ ಪಾಪ ಮುಖ ಸಪ್ಪೆ ಆಯ್ತು. ಸರಿ ಇರ್ಲಿ, ಮತ್ತೆ ಕುತೂಹಲ, ಇನ್ನು 3 ಉಳಿದಿದ್ದಾರಲ್ಲ. ಆಗ ನೆಕ್ಸ್ಟ್ ಯಾರು ಬೀಳುತ್ತಾರೆ? ವಸುಮನನಿಗೆ ಹೇಳ್ತಾರೆ, ವಸುಮನ ನೀನು ಬೀಳ್ತಿ. ಯಾಕೆ? ಅದಕ್ಕೆ ವಸುಮನನಿಗೆ ಹೇಳ್ತಾರೆ, ವಸುಮನನ ಮನೆಗೂ ನಾರದರು ಒಮ್ಮೆ ಬಂದಿದ್ದು. ನಾರದರು ಬಂದಾಗ ನಾರದರನ್ನ ಅವನು ರಥದಲ್ಲಿ ಅವನು ಕೂಡಿಸಿಕೊಂಡು ಹೋಗ್ತಾ ಇದ್ದ. ಹೋಗುವಾಗ ರಥಕ್ಕೆ 4 ಕುದುರೆಗಳನ್ನು ಕಟ್ಟಿದ್ದು. ಆ ರಥ ಭಾರಿ ಇತ್ತು, 4 ಕುದುರೆಗಳಿಂದ ಹೊಡುವಂತ ರಥ. ಹೀಗೆ ಹೋಗ್ತಾ ಇರುವಾಗ ಮಧ್ಯ ಮಾರ್ಗದಲ್ಲಿ ಒಬ್ಬ ಬ್ರಾಹ್ಮಣ, ಭಾರಿ ಬಿಸಿಲು, ತಲೆ ಮೇಲೆ ಭಾರವನ್ನು ಹೊತ್ಕೊಂಡಿದ್ದಾನೆ, ಕಾಲಲ್ಲಿ ಚಪ್ಪಲಿ ಇಲ್ಲ, ಒದಾಡ್ತಾ ಹೋಗ್ತಾ ಇದ್ದಾನೆ. ಇವರು ಎದುರಾದರು. ಆಗ ವಸುಮನನಿಗೆ ಆ ಬ್ರಾಹ್ಮಣ ಕೇಳ್ತಾನೆ, ನೋಡಪ್ಪ ವಸುಮನ, ನೀನು ರಾಜ, ನಿನ್ನ ಹತ್ರ ಬೇಕಾದಷ್ಟು ಕುದುರೆಗಳಿರುತ್ತೆ, ಈ ರಥಕ್ಕೆ 4 ಕುದುರೆಗಳಿದೆಯಲ್ಲ, 1 ಕುದುರೆ ತೆಗೆದು ನನಗೆ ಕೊಟ್ಬಿಡು, ನನಗೆ ಈ ಬಿಸಿಲಿನಿಂದ ನಾನು ಪಾರಾಗ್ತೇನೆ, ಕುದುರೆ ಮೇಲೆ ಈ ಭಾರವನ್ನು ಇಟ್ಕೊಂಡು ನಾನು ಕೂತ್ಕೊಂಡು ಮನೆಗೆ ಹೋಗ್ತೇನೆ, ನನಗೆ ಆರಾಮಾಗತ್ತೆ, ಅದಕ್ಕಾಗಿ ಕುದುರೆ ಕೊಡು ಅಂತ ಕೇಳಿದೆ. ಅದಕ್ಕೆ ಅವನಂದ, ಕುದುರೆ ಈಗ ರಥಕ್ಕೆ ಕಟ್ಟಿದ್ದೇನೆ, ಯಾವಾಗ ಮನೆಗೆ ಹೋಗ್ತೇನೆ, ಮನೆಗೆ ಹೋಗಿ ಆದ್ಮೇಲೆ ರಥದಿಂದ ಕುದುರೆಯನ್ನು ಬಿಚ್ಚಿದ್ದೆ, ಯಾವಾಗಲೂ ರಥಕ್ಕೆ ಕಟ್ಟಿರುವುದಿಲ್ವಲ್ಲ, ಹಾಗಾಗಿ ಬಿಚ್ಚಿದ ಮೇಲೆ ನಿನಗೆ ಆ ಕುದುರೆಯನ್ನು ಕೊಡ್ತೇನೆ ಅಂತ ಹೇಳಿದವು. ಅದಕ್ಕೆ ಬ್ರಾಹ್ಮಣ ಅಂದ, ನೀನು ಮನೆಗೆ ಹೋಗಿ ರಥಕ್ಕೆ ಕಟ್ಟಿದ ಕುದುರೆಯನ್ನು ಬಿಚ್ಚಿ ನನಗೆ ಕೊಡೋಟ್ರೊಳಗೆ ನಾನೇ ಮನೆ ಸೇರಿಬಿಟ್ಟಿರ್ತೇನೆ, ಪ್ರಯೋಜನ ಇಲ್ಲ. ಪ್ರಯೋಜನ ಇರುವಾಗ ಕೊಟ್ರೆ ಅದು ಉತ್ತಮವಾಗಿರ್ತಕ್ಕಂಥ ಫಲಕಾರಿ. ಹಾಗಾಗಿ ನನಗೆ ಹೀಗೆ ಬೇಕು ಅಂತ. ಸರಿ ಆಯಿತು ಅಂತ 1 ಕುದುರೆಯನ್ನು ತೆಗೆದು ಆ ಬ್ರಾಹ್ಮಣನಿಗೆ ಕೊಟ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತಾನೆ. ಮತ್ತೆ ಅದೇ ತರ ಮತ್ತೊಬ್ಬ ಬ್ರಾಹ್ಮಣ ಬಂದ, ಅವನು ಅದನ್ನೇ ಕೇಳ್ದ. ಆ ಕುದುರೆಯನ್ನು ಕೊಟ್ಟ, 2, 3, 4 ಕುದುರೆಗಳನ್ನು ಕೊಟ್ಬಿಟ್ಟ. ಕೊಟ್ಟಾದ ಮೇಲೆ ನಾರದರು ಕೂತಿದ್ದಾರೆ, ಅವರನ್ನು ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕಾಗಿ ಆ ರಥವನ್ನ ತಾನೇ ಎಳಿತಾ ಹೋದ. 4 ಕುದುರೆಗಳು ಎಳೆಯುವಂತ ರಥವನ್ನು ಒಬ್ಬ ಮನುಷ್ಯ ಎಳಿಬೇಕು ಅಂದ್ರೆ ಎಷ್ಟು ಆಯಾಸವಾಗುತ್ತೆ. ರಥೋತ್ಸವದಲ್ಲಿ ರಥ ಎಳೆದಕ್ಕೆ 16 ಜನ ಇರ್ತಾರೆ, ನಮಗೆ ಅನಿಸೋದಿಲ್ಲ. ಒಬ್ಬರೇ ರಥ ಎಳೆದು ನೋಡ್ರಿ ಎಷ್ಟು ಕಷ್ಟವಾಗುತ್ತೆ ಅಂತ. ಹಾಗಾಗಿ ಆ ರೀತಿಯಲ್ಲಿ ಆ ವಸುಮನ ಅವನು ರಥವನ್ನ ಎಳಿತಾ ಇರುವಾಗ ಆಯಾಸವಾಯಿತು. ಆಯಾಸವಾದಾಗ ಮನಸ್ಸಿನಲ್ಲಿ ಅವನು ಬೈಕೊಂಡ. ಬ್ರಾಹ್ಮಣರು ಯಾವಾಗ ಬೇಕು ಅಂದ್ರೆ ಹೇಗ್ ಬೇಕು ಅಂದ್ರೆ ಬಂದು ಏನೇನೋ ಕೇಳಿಬಿಡ್ತಾರೆ. ನಮ್ಮ ಅವಸ್ಥೆ ಈಗ ಬರುತ್ತೆ, ಕೊಡದೆ ಇದ್ರೆ ಶಾಪ ಕೊಡ್ತಾರೆ, ಕೊಟ್ರೆ ನಮಗಿಂತ ಅವಸ್ಥೆ ಅಂತ ಬೈಕೊಂಡ ಮನಸ್ಸಿನಲ್ಲಿ. ಅದಕ್ಕೆ ನಾರದರು ಹೇಳಿದ್ರು, ಬ್ರಾಹ್ಮಣನಿಗೆ ಕೊಟ್ಟ ಮೇಲೆ ನಿನಗೆ ಕಷ್ಟವಾಯಿತು ಅಂತ ಬೈಕೊಂಡಿಯಲ್ಲ, ಅದಕ್ಕೆ ನೀನು ಸ್ವರ್ಗದಿಂದ ಕೆಳಗೆ ಬೀಳ್ತಿ ಅಂತ ಹೇಳಿದ್ರು. ಆಮೇಲೆ
ಶಿಬಿ ಪ್ರತರ್ಧನ ಇಬ್ರು ಉಳಿದ್ರು. ಪ್ರತರ್ಧನಿಗೆ ಹೇಳ್ತಾರೆ ನೀನ್ ನೆಕ್ಸ್ಟ್ ಬೀಳ್ತೀಪ ಅಂತ. ಯಾಕೆ? ಅದಕ್ಕೆ ಪ್ರತರ್ಧನ ಅವನು ಭಾರಿ, ಅವನ ಹೆಸರಿನಂತೆ ಎಲ್ಲರನ್ನ ತನ್ನ ವಶದಲ್ಲಿ ಇಟ್ಕೊಂಡಿದ್ದ, ಒಳ್ಳೆ ಧರ್ಮದಿಂದ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದ. ಅವನ ರಾಜ್ಯದ ಪರಿಪಾಲನೆಯನ್ನು ನೋಡಿ ದೇವತೆಗಳು ಸ್ವರ್ಗಲೋಕದಿಂದ ಒಂದು ರಥವನ್ನು ತೆಗೆದುಕೊಂಡು ಬಂದು ಅವರಿಗೆ ಕೊಟ್ಟರು, ಗಿಫ್ಟ್ ಮಾಡಿದ್ರು. ಭಾರಿ ಅದ್ಭುತವಾದ ರಾಜ್ಯವನ್ನು ಮಾಡ್ತಾ ಇದ್ದ. ಅವನು ಧರ್ಮದಿಂದ ಪ್ರಜೆಗಳನ್ನು ರಕ್ಷಣೆ ಮಾಡ್ತಾ ಇದ್ದ. ದೇವತೆಗಳು ಅವನಿಗೆ ಪ್ರೆಸೆಂಟ್ ಮಾಡಿದ್ರು, ಈ ರಥ ನೀನು ಇಟ್ಕೋ, ಸ್ವರ್ಗಲೋಕದ ರಥ ಇದು. ಅವರು ಆಯಿತು ಅಂತ ಹೇಳಿ ಅದನ್ನ ಎಲ್ಲ ಪೂಜೆ ಮಾಡಿ ಪುಣ್ಯವಾಚನೆ ಮಾಡಿಸಿ ಬ್ರಾಹ್ಮಣರ ಆಶೀರ್ವಾದವನ್ನು ತೆಗೆದುಕೊಂಡು 4 ಪ್ರದಕ್ಷಿಣೆ ಬಂದು ಅದನ್ನ ಹತ್ತೋ ಸಮಯಕ್ಕೆ ನಾರದರು ಬಂದ್ರೆ, ಸ್ವಾಮಿ ಒಳ್ಳೆ ಸಮಯಕ್ಕೆ ಬಂದಿದ್ದೀರಿ, ಈ ರಥ ದೇವತೆಗಳು ನನಗೆ ಕೊಟ್ಟಿದ್ದಾರೆ, ಇದನ್ನು ನಿಮಗೆ ಕೊಡ್ತೇನೆ, ಕೃಷ್ಣಾರ್ಪಣ ವಸ್ತು ಅಂತ ರಥವನ್ನೇ ಕೊಟ್ಬಿಟ್ಟ. ನಾರದರಂದ್ರು, ನಾನು ಸುಮ್ಮನೆ ಬಂದೆ, ಮಾತು ಕೂಡ ಇಲ್ಲ, ಕಥೆನೂ ಇಲ್ಲ, ಏನೂ ಇಲ್ಲ, ಒಮ್ಮಿಂದೊಮ್ಮೆ ಕೃಷ್ಣಾರ್ಪಣ ವಸ್ತು ಅಂತ ಕೊಟ್ಬಿಟ್ಟ. ಸರಿ ಆಯ್ತು, ಯಾಕೆಂದ್ರೆ ಬ್ರಾಹ್ಮಣ ದತ್ತ ದಕ್ಷಿಣ ಅಂತ, ದಕ್ಷಿಣೆ ಕೊಟ್ಟ ಮೇಲೆ ಬ್ರಾಹ್ಮಣರು ಬಹಳ ತನಕ ಮನೆಯಲ್ಲಿ ಇರಬಾರ್ದು, ಹಾಗಾಗಿ ಒಂದು ದಕ್ಷಿಣೆ ಕೊಟ್ಬಿಟ್ಟ, ಇದ್ರ ಪ್ರಯೋಜನ ಇಲ್ಲ ಅಂತ ಹೇಳಿ ನಾರದರು ಅಲ್ಲಿಂದ ಹೊರಟು. ಮತ್ತೊಂದು ತಿಂಗಳಾಯ್ತು, ಮತ್ತೆ ಏನೋ ಕಾರಣಕ್ಕಾಗಿ ನಾರದರು ಬಂದ್ರು, ಮತ್ತದೇ ಸೀನ್. ದೇವತೆಗಳಂದ್ರು, ನೋಡಪ್ಪ ನೀನು ಕೊಟ್ಟ ರಥವನ್ನು ನೀನು ನಾರದರಿಗೆ ದಾನ ಕೊಟ್ಬಿಟ್ಟು ಈ ರಥವನ್ನು ತೆಗೆದುಕೋ ಅಂತ ಮತ್ತೊಂದು ರಥವನ್ನು ಕೊಟ್ಟು, ಅದೇ ಸಮಯಕ್ಕೆ ಮತ್ತೆ ಇವನು ಎಲ್ಲ ಪೂಜೆ ಮಾಡಿ ಹತ್ತಬೇಕು. ಮತ್ತೆ ನಾರದರು ಪ್ರತ್ಯಕ್ಷ ಆದ್ಮೇಲೆ ಮತ್ತೆ ನಾರದರೆ, ಸ್ವಾಮಿ ಸಕಾಲಕ್ಕೆ ಬಂದ್ರಿ, ಬರೀ ಕೃಷ್ಣಾರ್ಪಣ ವಸ್ತು, ಮತ್ತೆ ರಥ ಕೊಟ್ಬಿಟ್ಟ. 3ನೇ ಬಾರಿ ಆಯ್ತು. 3ನೇ ಬಾರಿ ಆದ್ಮೇಲೆ 4ನೇ ಬಾರಿ ದೇವತೆಗಳು ರಥ ಕೊಟ್ಟಾಗ ಇವರೆಲ್ಲ ಪೂಜೆ ಮಾಡಿದ, ಎಲ್ಲ ಆಯ್ತು. ಸಕಾಲಕ್ಕೆ ಅದೇ ಪ್ರಕಾರದಂತೆ ನಾರದರು ಅದೇ ಸಮಯಕ್ಕೆ ಪ್ರತ್ಯಕ್ಷರಾದರೆ ಅವನ ಮನಸ್ಸಿನಲ್ಲಿ ಏನು ವಿಚಾರ ಬಂತು ಅಂದ್ರೆ, ಪ್ರಾಯಶಃ ಈ ನಾರದನಿಗೆ ಇದೇ ಸಮಯಕ್ಕೆ ಬರಬೇಕು ಅಂತ ಕಾಣಿಸುತ್ತೆ, ಬೇರೆ ಸಮಯ ಇಲ್ವಾ, ಈ ಸರ್ತಿ ಏನಾದ್ರೂ ಇವನಿಗೆ ರಥ ಕೊಡಬಾರ್ದು ಅಂತ ಮನಸ್ಸಿನಲ್ಲಿ ವಿಚಾರ ಮಾಡಿ, ಆಮೇಲೆ ಇವನು ಪೂಜೆಯನ್ನು ಮಾಡಿ ರಥ ಹತ್ತಬೇಕಾದ್ರೆ ನಾರದರು ಬಂದ್ರು, ನೋಡೋ ಪ್ರತರ್ಧನ, ಎಷ್ಟು ಅದ್ಭುತವಾದ ರಥ ಇದೆ, ದೇವತೆಗಳು ಕೊಟ್ಟದಿದು, ಹಿಂದೆ ನೀನೇನು 3 ರಥ ಕೊಟ್ಟಿದ್ದಿಲ್ಲ, ಅದಕ್ಕಿಂತ ಭಾರಿ ಇದೆ ಅಂತ ಹೇಳಿದ್ರು. ಅವನಿಗೆ ಅನಿಸ್ತು, ಇವರಿಗೆ ಈ ರಥನೂ ಬೇಕಾಗಿದೆ ಅಂತ ಅನಿಸ್ತು. ಅವನಿಗೆ ಗೊತ್ತಾದ ಮೇಲೆ ಅವನಂದ, ಸ್ವಾಮಿ ದೇವತೆಗಳು ಕೊಟ್ಟಿದ್ದಾರೆ ಅಂದ್ರೆ ಚೆನ್ನಾಗೇ ಇರುತ್ತೆ, ಹಾಗಾಗಿ ಅದು ಚೆನ್ನಾಗೇ ಇದೆ ಅಂತ ಮಾತು ತಿರುಗಿಸಿಬಿಟ್ಟ. ಕೊಡಬೇಕು ಅಂತನ್ನುವಂತ ಬುದ್ಧಿ ಮಾಡಲಿಲ್ಲ ಅವನು. ಆಗ ನಾರದರು ಹೇಳ್ತಾರೆ, ನನಗೆ ಈ ರಥ ಬೇಕು ಅಂತ ಗೊತ್ತಾಗಿಯೂ ನೀನು ಕೊಡ್ಲಿಲ್ಲಲ್ಲ, ಅದಕ್ಕೆ ನೀನು ಸ್ವರ್ಗದಿಂದ ಚ್ಯುತನಾಗ್ತಿ ಅಂತ ಹೇಳಿಬಿಟ್ಟು. ನೋಡ್ರಿ ಎಷ್ಟು ವಿಚಿತ್ರ. ಹಾಗಾಗಿ ನಾವು ದಾನ ಮಾಡುವಾಗ ಎಲ್ಲ ವಿಚಾರಗಳನ್ನು ನೆನಪಿಟ್ಕೊಳ್ಬೇಕು. ಮಾಡಿದ ಮೇಲೆ ಇವುಗಳನ್ನ ನಾವು ಎಚ್ಚರಿಕೆಯಿಂದ ಪರಿಪಾಲನೆ ಮಾಡ್ಬೇಕು. ಕೊನೆಗೆ ಶಿಬಿ ಉಳ್ದ. ಆಗ ನಾರದರು ಹೇಳ್ತಾರೆ, ಶಿಬಿ ಉಳಿದಲ್ಲಪ್ಪ, ಮತ್ತೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಅಷ್ಟಕ ವಸುಮನ ಪ್ರತರ್ಧನ ಅವರಿಗೆಲ್ಲ ಮುಖ ಸಪ್ಪಿಗಾಗಿತ್ತು. ಅವರೆಲ್ಲ ಕೇಳಿದ್ರು, ಸ್ವಾಮಿ ಈಗ ಒಂದು ಕೆಲಸ, ನಮ್ಮ ರಥದಲ್ಲಿ ನಾವು 3 ನಮ್ಮ ಹಣೆ ಬರ ಗೊತ್ತಾಯ್ತು, ಈಗ ಶಿಬಿ ಒಬ್ಬರಿದ್ದಾರೆ, ನೀವಿದ್ದೀರಿ, ನೀವಿಬ್ರು ಸ್ವರ್ಗಕ್ಕೆ ಹೋದ್ರೆ ಆಗ ಶಿಬಿ ಮೊದಲಿಗೆ ಬೀಳ್ತಾನೋ ನೀವು ಮೊದಲಿಗೆ ಬೀಳ್ತೀರೋ ಸ್ವರ್ಗದಿಂದ ಅಂತ ನಾರದರಿಗೆ ಕೇಳಿಬಿಟ್ಟು. ನಾರದರು ವಿಚಾರ ಮಾಡದೇನೆ ಹೇಳ್ತಾರೆ, ಶಿಬಿ ಸ್ವರ್ಗದಿಂದ ಚ್ಯುತನಾಗುವುದಿಲ್ಲಪ್ಪ, ನಾನೇ ಚ್ಯುತನಾಗ್ತೀನಿ ಅಂತ ಹೇಳಿ. ಏನು ಆಶ್ಚರ್ಯ! ಶಿಬಿಯ ಒಂದು ಬ್ರಾಹ್ಮಣ್ಯತೆ, ಅವನ ದಾನ ಧರ್ಮದ ವಿಚಿತ್ರವಾಗಿರತಕ್ಕಂತಹ ಸ್ವಭಾವ, ಅವನ ನಿಷ್ಠೆ ನಾರದರು ಹೇಳ್ತಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು. ನಮ್ಮ ಮನೆಗೆ ಯಾರಾದರೂ ಒಬ್ಬ ಬ್ರಾಹ್ಮಣರು ಬಂದ್ರೆ ಮೊದಲನೇ ದಿವಸ ಒಳ್ಳೆ ಗೌರವ ಮಾಡ್ತೇವೆ, 2ನೇ ದಿವಸ ಗೌರವ ಇರುತ್ತೆ, 3ನೇ ದಿವಸ ಕಡಿಮೆ ಆಗತ್ತೆ. 1 ವರ್ಷ 10 ವರ್ಷ ನಿಮ್ಮ ಮನೇಲಿ ಇದ್ರೆ ಏನಾಗತ್ತೆ, ಅವ್ರ ಮೇಲೆ ಎಷ್ಟು ಆದರ ಇರ್ತದೆ, ಎಷ್ಟು ಭಕ್ತಿ ಇರ್ತದೆ ನಮ್ಗೆ ಹೇಳಿ. ಈ ಬ್ರಾಹ್ಮಣ ಎಂದಾದ್ರೂ ಮನೆ ಬಿಟ್ಟು ಹೋಗ್ತಾರೆ ಅಂತ ಬೈಕೊಳ್ತಾ ಇರ್ತೆ. ಬ್ರಾಹ್ಮಣನ ಬಿಡ್ರಿ, ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ, ಅಳಿಯನಾದವನು ಮಾವನ ಮನೆಯಲ್ಲಿ ಇರಬೇಕಾದ್ರೆ 7-8 ದಿವಸ ಇದ್ರೆ ಅಡ್ಡಿ ಇಲ್ಲ, ಅದರ ಮೇಲೆ ಇದ್ರೂ ಸ್ವಲ್ಪ ಮರ್ಯಾದೆ ಇರ್ತದೆ.
ಆಮೇಲೆ ಏನಾದ್ರೂ ಬಹಳ ದಿವಸ ಇದ್ರೆ ಪಾದರಕ್ಷಾ ಪ್ರಯೋಗ ಅಂತ ಹೇಳ್ತಾರೆ. ಹಾಗಾಗಿ ಅಂತ ಅವಸ್ಥೆ ಬರ್ತದೆ ಅಂತ ಆ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಬ್ರಾಹ್ಮಣರನ್ನು ಮೊದಲಿಗೆ ಎಷ್ಟು ಗೌರವ ಮಾಡ್ತೇವೋ ಎರಡನೇ ದಿವಸ ಅಷ್ಟು ಕಡಿಮೆ ಆಗುತ್ತೆ. ಆದರೆ ನಾರದರು ಹೇಳ್ತಾರೆ, ಶಿಬಿಯ ಮನೆಯಲ್ಲಿ ನಾನು 6 ತಿಂಗಳಿದ್ರೆ ಮೊದಲನೇ ದಿವಸ ಯಾವ ರೀತಿಯಾದ ಗೌರವ ಆತಿಥ್ಯ ಇತ್ತೋ ಅಷ್ಟೇ ಗೌರವ ಆತಿಥ್ಯ 6 ತಿಂಗಳಾದ ಮೇಲೂ ನನ್ನ ಮೇಲೆ ಇತ್ತು ಅವನಿಗೆ. ಅಷ್ಟು ಇದು ಶಿಬಿ ಮಾಡುವಂತಹ ಅದ್ಭುತವಾಗಿರ್ತಕ್ಕಂತಹ ಬ್ರಾಹ್ಮಣರ ಸೇವೆ. ಹೀಗಾಗಿ ಆ ಶಿಬಿ ಅವನನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಧರ್ಮ ಒಬ್ಬ ಬ್ರಾಹ್ಮಣನ ವೇಷವನ್ನು ಹಾಕೊಂಡು ಬರ್ತಾನೆ. ಹಾಕೊಂಡು ಬಂದು ಅವನು ಹೇಳ್ತಾನೆ, ನನಗೆ ಒಳ್ಳೆ ಅಭ್ಯಂಜನ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಆಗಿದೆ, ಅಭ್ಯಂಜನ ಮಾಡಿಸ್ಬೇಕು. ಸರಿ, ಅಭ್ಯಂಜನ ಮಾಡಿಸಿ. ನನಗೆ ಹಸಿವೆ ಆಗ್ತಾ ಇದೆ, ಊಟ ಬೇಕು ಅಂತ ಊಟಕ್ಕೆ ಕೊಡ್ತಾರೆ. ಆಮೇಲೆ ನಾನು ತಿರುಗಾಡಬೇಕು, ರಥವನ್ನು ಕೊಡ್ತಾರೆ. ಆ ರಥದಲ್ಲಿ ಎಲ್ಲ ಕೋಶದಲ್ಲಿ ಇರತಕ್ಕಂಥ ಹಣವನ್ನು ನೀನು ತಂದು ಕೊಡ್ಬೇಕು, ನಾನು ಯಾರಿಗೆ ಬೇಕು ಅಂದ್ರೆ ಅವರಿಗೆ ಕೊಡ್ತೇನೆ. ಓಕೆ. ಮಂತ್ರಿಗಳು, ಸೇನಾಧಿಪತಿಗಳು, ಕೋಶಾಧಿಪತಿಗಳು ಎಲ್ಲರೂ ರಾಜ ಹೇಳಿದಂತೆ ಕೇಳ್ತಾ ಇದ್ರು. ಕೊನೆಗೆ ಒಂದ್ ದಿವಸ ಆ ಬ್ರಾಹ್ಮಣ ಹೇಳ್ತಾರೆ, ನನಗೆ ನಿನ್ನ ಮಗನ ಮಾಂಸವನ್ನು ಕತ್ತರಿಸಿ ಊಟಕ್ಕೆ ಹಾಕು ಅಂತ ಹೇಳಿ. ಆಯಿತು ಅಂತೇಳಿ ಮಗನನ್ನು ಕೊಂದು ಮಾಂಸವನ್ನು ಕತ್ತರಿಸಿ ಅಡಿಗೆ ಮಾಡಿ ಇಟ್ರೆ ಆ ಬ್ರಾಹ್ಮಣ ಏನ್ ಹೇಳ್ಬೇಕು, ಹುಚ್ಚ, ನನ್ನನ್ನು ನರಮಾಂಸ ಭಕ್ಷಕ ರಾಕ್ಷಸ ಅಂತ ತಿಳಿದುಕೊಂಡಿದ್ಯಾ, ತಗೊಂಡೋಗ ಕಡೆಗೆ ಅಂತ ಹೇಳ್ಬೇಕು. ಒಂದೇ ಕ್ಷಣ ಮಾತೇ ಇಲ್ಲ, ತೆಗೆದುಕೊಂಡು ಹೋಗಿ ಅದನ್ನ ಆಚೆ ಬಿಸಾಡಿಬಿಟ್ಟ. ಆ ರೀತಿ ಮಾಡುವಾಗ ಮನಸ್ಸಿನಲ್ಲಿ ಗಂಡನಿಗೆ ಬಿಡ್ರಿ, ನಾನು ಮಾಡ್ತಾ ಇದ್ದೀನಿ, ನನಗೆ ತೊಂದರೆ ಆಗದೆ ಇದ್ರೆ ನಾನು ಒಳ್ಳೆ ರೀತಿಯಿಂದ ಇರಬೇಕು, ಬ್ರಾಹ್ಮಣರ ಉಪಾಸನೆ ಮಾಡಬೇಕು. ಸರಿ, ಹೆಂಡತಿಗೆ ಆ ಮನಸ್ಸಿನಲ್ಲಿ ಕೆಟ್ಟ ಬುದ್ಧಿ ಬರಲಿಲ್ಲ. ನನ್ನ ಮಗನನ್ನು ಕೊಂದು ಮಾಂಸ ಮಾಡಿ ಹಾಕಿದ್ರಿ ಇವರು, ಅದಕ್ಕೂ ತಿರಸ್ಕಾರ ಮಾಡಿಬಿಟ್ರು. ಆ ಕಡೆಗೆ ಮಗನೂ ಇಲ್ಲ, ಈ ಕಡೆಗೆ ಊಟನೂ ಇಲ್ಲ ಅಂತ ಬ್ರಾಹ್ಮಣರನ್ನು ಬೈಕೊಳ್ಳುವಂತ ಪ್ರಸಂಗ ಮನಸ್ಸಲ್ಲೂ ಮಾಡಲಿಲ್ಲಂತೆ ಹೆಂಡತಿ. ಮಂತ್ರಿಗಳು, ಅವನ ಸೇವಕರು ಯಾರೂ ಕೆಟ್ಟ ವಿಚಾರವನ್ನು ಮಾಡಲಿಲ್ಲ. ಅದಕ್ಕೆ ನಾರದರು ಹೇಳ್ತಾರೆ, ಶಿಬಿ ಒಬ್ಬನೇ ಅಲ್ಲ, ಶಿಬಿರಾಜನ ರಾಜ್ಯದಲ್ಲಿ ಹೆಂಡತಿ, ಮಕ್ಕಳು, ಅವನ ಸೈನಿಕರು, ಸೇನಾಧಿಪತಿಗಳು, ಸೇವಕರು, ಮಂತ್ರಿಗಳು ಯಾರೊಬ್ಬರೂ ಬ್ರಾಹ್ಮಣರನ್ನು ತಪ್ಪು ತಿಳಿದುಕೊಳ್ಳುವ ಪ್ರಸಂಗವೇ ಇಲ್ಲ. ಒಬ್ಬ ಧರ್ಮ ಮಾಡೋದೇ ಕಷ್ಟ, ಇನ್ನೊಬ್ಬರನ್ನ ಧರ್ಮ ಮಾಡಿಸೋದು ಇನ್ನೂ ಕಷ್ಟ. ಅಂತಹದ್ದು ಆ ಶಿಬಿರಾಜ ತನ್ನ ರಾಜ್ಯದಲ್ಲಿ ಎಲ್ಲರಿಂದ ಧರ್ಮವನ್ನು ಮಾಡಿಸ್ತಾ ಇದ್ದ. ಬ್ರಾಹ್ಮಣರ ಬಗ್ಗೆ ಅಷ್ಟು ಭಕ್ತಿಯನ್ನು ಮಾಡಿಸ್ತಾ ಇದ್ದ. ಅವರು ಮಾಡಿದ ಅಪಚಾರಗಳಿಗೆ ಮನಸ್ಸಿನಲ್ಲಿಯೂ ಕೆಟ್ಟ ವಿಚಾರವನ್ನು ಮಾಡದೇ ಇರತಕ್ಕಂಥ ಅವಸ್ಥೆಯನ್ನು ಅವನು ತಂದುಕೊಟ್ಟಿದ್ದ. ಇದು ಶಿಬಿ ಮಾಡಿದ ಅದ್ಭುತವಾಗಿರತಕ್ಕಂಥ ಒಂದು ಕ್ರಾಂತಿ. ಅದಕ್ಕಾಗಿಯೇ ಶಿಬಿರಾಜನ ಕೀರ್ತಿ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಇತಿಹಾಸದಲ್ಲಿ ಕೇಳುತ್ತೆ. ಅದಕ್ಕಾಗಿ ನಾರದರು ಹೇಳಿದ್ರು, ಶಿಬಿ ಬೀಳೋದಿಲ್ಲ ಸ್ವರ್ಗದಿಂದ, ನಾನು ಬೀಳುತ್ತೇನೆ, ಅಷ್ಟು ಪುಣ್ಯ ಇದೆ ಅಂತ. ಹಾಗೆ ನಾನು ಇದನ್ನು ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, ದಾನ ಮಾಡುವಾಗ, ಆತಿಥ್ಯ ಮಾಡುವಾಗ, ಉಪಚಾರ ಮಾಡುವಾಗ, ಮಾಡಿದ ಮೇಲೆ ನಾವು ಏನೇನು ಮಾಡ್ತಾ ಇರ್ತೀವಿ ಅದನ್ನ ಈ ಅನುಸಂಧಾನಗಳನ್ನು ಇಟ್ಕೊಂಡು ಅದನ್ನು ಒಮ್ಮೆ ಕೊಟ್ಟ ಮೇಲೆ ಮುಗಿದೋಯ್ತು. ನಮ್ದಲ್ಲ, ಒಂದು ಕಾಲಕ್ಕೆ ನಮ್ದಿತ್ರಿ, ಅವೆಲ್ಲ ಅಲ್ವೇ ಅಲ್ಲ. ಆ ವಿಚಾರವನ್ನೇ ತೆಗೆದು ಹಾಕಿಬಿಡಬೇಕು. ಅದು ಹೋದ ಮೇಲೆ ಅದ್ಯಾವುದೋ ಹೋಯ್ತು ಆ ರೀತಿಯಲ್ಲಿ. ಹಾಗಾಗಿ ಆ ವಿಧವಾಗಿರತಕ್ಕಂತಹ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅಂತನ್ನುವಂತಹ ಮಾತು ಮಹಾಭಾರತ ನಮಗೆ ತಿಳಿಸಿಕೊಡುತ್ತದೆ. ಹಾಗಾಗಿ ಆದರೆ ಒಂದು ಮಾತು, ನಾವು ಏನು ದಾನ ಮಾಡ್ತೇವಲ್ಲ, ಯಾರಿಗೆ ದಾನ ಮಾಡ್ತೇವಲ್ಲ, ಯಾವ ಅವಸ್ಥೆಯಲ್ಲಿ, ಯಾವ ನಿಟ್ಟಿನಲ್ಲಿ, ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ದಾನ ಮಾಡ್ತೇವಲ್ಲ, ಆ ರೀತಿಯಲ್ಲಿ ನಮಗೆ ಫಲ ಬರುತ್ತೆ. ಇದನ್ನ ಉಮಾಮಹೇಶ್ವರ ಸಂವಾದದಲ್ಲಿ ರುದ್ರದೇವರು ಹೇಳ್ತಾರೆ. ಹಾಗಾಗಿ ಅಂತಹ ಅದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ವಿಜಯದಾಸರು ಮಾಡಿದ ದಾನ ಇಂಥದ್ದು. ಹಾಗಾಗಿ ಅವರು ಯಾರೋ ಒಬ್ಬ ವ್ಯಕ್ತಿಗಳು ಮಗು ಸಾಯುತ್ತದೆ ಅಂತನ್ನೋದಕ್ಕಾಗಿ ಆ ಮಗುವನ್ನು ಕರೆದುಕೊಂಡು ರಕ್ಷಣೆ ಮಾಡೋದಲ್ಲ, ತಮ್ಮ ಮಗನಂತೆ ಅವರನ್ನು ವ್ಯವಹರಿಸಿ, ಬರೇ ಮಗ ಅಷ್ಟೇ ಅಲ್ಲ, ಏನ್ ಪ್ರಾರಬ್ಧ ಕರ್ಮವೋ, ನಿಜವಾಗಿ ವಿಜಯದಾಸರ ಮಗ ಸತ್ತೋಗ್ಬಿಟ್ಟ. ಆದರೆ ಈ ಮೋಹನದಾಸರನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡು ತಮ್ಮ ಮುಂದಿನ ಜೀವನದ ಅವರ ವಂಶವನ್ನು, ಪಾರಂಪರ್ಯವನ್ನು ಬೆಳೆಸಿಕೊಂಡು ಹೋಗಲಿಕ್ಕೆ ಮೋಹನದಾಸರನ್ನೇ ನೇಮನ ಮಾಡಿ.
ಇಷ್ಟು ರೀತಿಯಲ್ಲಿ ಅವರಿಗೆ ಕಾರುಣ್ಯವನ್ನ ಧಾರೆ ಎರೆದರು ಅಂತನ್ನುವಂತಹ ವಿಚಾರವನ್ನು ಕೇಳುತ್ತೇವೆ. ಆ ಕಾರುಣ್ಯಕ್ಕೆ ಪಾತ್ರರಾದವರು ಮೋಹನದಾಸರು ಇವತ್ತಿನ ಕಥಾನಾಯಕರು ಅಂತನ್ನುವಂತಹ ವಿಚಾರವನ್ನು ಕೇಳುತ್ತೇವೆ. ಹಾಗಾಗಿ ಅಂತಹ ದಾಸರಾಯರ ಆರಾಧನೆಯಲ್ಲಿ ಎರಡು ಮಾತುಗಳನ್ನು ಹೇಳುವುದಕ್ಕೆ ಇಲ್ಲಿ ಕಲ್ಪಿಸಿಕೊಟ್ಟಿರತಕ್ಕಂತಹ ಧಾರವಾಡ ಹುಬ್ಬಳ್ಳಿ ವಿಜಯದಾಸನ ಭಕ್ತವೃಂದಕ್ಕೂ ಹಾಗೂ ಇಲ್ಲಿಯ ಎಲ್ಲ ಮತ್ತೆ ಸೇವಾ ಪದಾಧಿಕಾರಿಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ಈ ವಿಚಾರಗಳನ್ನು ಹೇಳಲಿಕ್ಕೆ ಅನುಕೂಲ ಮಾಡಿಕೊಟ್ಟ ರಾಘವೇಂದ್ರಾಚಾರ್ಯರಿಗೂ ವಿಶೇಷವಾಗಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಎರಡು ಮಾತುಗಳನ್ನು ಶ್ರೀಕೃಷ್ಣ